ಸ್ನೇಹಿತರೆ, ಗೋವಾ ಅಂದರೆ ನಾವು ಬೀಚು, ಕ್ಯಾಶಿನೋ ಈ ಥರದ ಒಂದು ಸ್ಥಳಗಳನ್ನ ನೋಡಿದ್ವಿ. ಆದರೆ ಕುಟುಂಬ ಸಹಿತವಾಗಿ ನಾವು ಆಧ್ಯಾತ್ಮದ ಕಡೆಗೆ ನಾವು ಹೋಗ್ತಾ ಇದ್ದೀವಿ ಅನ್ನುವುದನ್ನು ಕೂಡ ನಾವು ನೋಡ್ಬೋದು. ಏನಪ್ಪ, ನಾವು ಕುಟುಂಬ ಸಹಿತವಾಗಿ ಬಂದೀವಿ, ಆದರೆ ದೇವಸ್ಥಾನಗಳನ್ನೇ ನಾವು ನೋಡಲಿಕ್ಕೆ ಸಿಗ್ತಾ ಇಲ್ಲ ಅಂತ ನೀವೇನಾದ್ರು ಬೇಜಾರಾಗಿದ್ರೆ ಅದನ್ನು ಬಿಡಿ. ಯಾಕೆಂದರೆ ಈಗ ಹೊಸದಾಗಿ ನಿರ್ಮಾಣವಾಗಿರುವಂಥ ಅದ್ಭುತವಾದ ಒಂದು ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ. ಅದು ಯಾವುದು ಅಂದರೆ ರಾಧಾಕೃಷ್ಣ ಟೆಂಪಲ್. ದೇಶದಲ್ಲಿ ಬಿರ್ಲಾ ಕುಟುಂಬ ಸುಮಾರು 31 ದೇವಾಲಯಗಳನ್ನ ನಿರ್ಮಾಣ ಮಾಡಿದೆ. ಅದರಲ್ಲಿ ಈಗ ಗೋವಾದಲ್ಲಿಯೂ ಕೂಡ ಒಂದು ಅದ್ಭುತವಾದ ದೇವಸ್ಥಾನವನ್ನು ನಿರ್ಮಾಣ ಮಾಡಿದೆ, ಅದೇ ರಾಧಾಕೃಷ್ಣ ಟೆಂಪಲ್. ಈ ರಾಧಾಕೃಷ್ಣ ಟೆಂಪಲ್ ಸಂಕೋಲ ಬಳಿ ಇರುವ ಬಿಡ್ಸ್ ಪಿಲಾನಿ ಕ್ಯಾಂಪಸ್ನಲ್ಲಿ ಇದೆ. ಇದು ಅಮೃತ ಶಿಲೆಗಳಿಂದ ಮಾಡಿದ್ದು, ಸುಮಾರು 5 ಶಿಖರಗಳನ್ನು ಹೊಂದಿದೆ ಮತ್ತು ನಾಗರ ಶೈಲಿಯಲ್ಲಿ ಈ ದೇವಾಲಯವನ್ನು ನಿರ್ಮಾಣ ಮಾಡಿದೆ. ಇದನ್ನು ನಿರ್ಮಾಣ ಮಾಡಿದಂಥವರು ಬಿರ್ಲಾ ಕುಟುಂಬ. ನೀವು ನೋಡ್ತಾ ಇರುವಂಥದ್ದು ಇದು ಬಿರ್ಲಾ ಕುಟುಂಬದ ಮುಖ್ಯಸ್ಥರು ಬಸಂತ್ ಕುಮಾರ್ ಜಿ ಬಿರ್ಲಾ ಅವರ ಒಂದು ಪ್ರತಿಭೆಯನ್ನು ಕೂಡ ನಾವು ಇಲ್ಲಿ ನೋಡ್ಬೋದು. ಇಲ್ಲಿಂದ ಪ್ರತಿಯೊಂದು ದೇವಾಲಯಗಳು ಹೇಗೆ ನಿರ್ಮಾಣ ಆಗಿದೆ ಎನ್ನುವುದನ್ನು ನಿಮಗೆ ತೋರಿಸ್ಲಿಕ್ಕೆ ಹೊಂಟಿದ್ದೇನೆ. ಶ್ರೀನಿವಾಸ ಟೆಂಪಲ್ನ ಒಂದು ಹೊರಾಂಗಣಕ್ಕೆ ನಾವು ನೋಡ್ತಾ ಇದ್ದೇವೆ. 2001ರಲ್ಲಿ ಗುದ್ದಿ ಪೂಜೆಯಾಗಿ 2003ರಲ್ಲಿ ಇದು ಓಪನ್ ಆಯಿತು. ಇದು ಅಮೃತ ಶಿಲೆಯಿಂದ ಕಲ್ಲಿನಿಂದ ಮಾಡಲಾಗಿದೆ ಸಂಪೂರ್ಣ ದೇವಾಲಯವನ್ನು. ನೀವು ತುಂಬ ಸಾಯಂಕಾಲ ಟೈಮ್ ಹೋದರೆ ತುಂಬ ಒಂದು ಪ್ರಶಾಂತವಾದ ಮತ್ತು ಅದ್ಭುತವಾದ ದೃಶ್ಯಗಳನ್ನ ನಾವಿಲ್ಲಿ ನೋಡ್ಬೋದು. ನವಿಲಿನ ಕೆತ್ತನೆಗಳು ಮತ್ತು ಅದ್ಭುತವಾದ ಕೆತ್ತನೆಗಳನ್ನ ನಾವು ನಿಮಗೆ ತೋರಿಸ್ಲಿಕ್ಕೆ ಹೊಂಟಿದ್ದೀನಿ. ಹಾಗಾದರೆ ಬನ್ನಿ, ದೇವಸ್ಥಾನ ಹೇಗಿದೆ ಅನ್ನುವ ಸಂಪೂರ್ಣ ವಿಡಿಯೋವನ್ನು ನಾನು ನಿಮಗೆ ಈ ಮುಖಾಂತರ ತಿಳಿಸ್ತೇನೆ. ಈ ದೇವಾಲಯಕ್ಕೆ ಯಾವಾಗ ಭೇಟಿ ಕೊಟ್ಟರೆ ಒಳ್ಳೆಯದು ಅಂತಂದರೆ ಅದು ಸಾಯಂಕಾಲ ಟೈಮು, ಚಳಿ ಅಂದರೆ ನವಂಬರ್ ತಿಂಗಳಲ್ಲಿ ಹೋದರೆ ತುಂಬ ಸುಂದರವಾದಂಥ ಒಂದು ವಾತಾವರಣದಲ್ಲಿ ನಾವು ದೇವಸ್ಥಾನವನ್ನು ವೀಕ್ಷಣೆ ಮಾಡ್ಬೋದು. ಸ್ನೇಹಿತರೆ, ಇನ್ನೂ ವೀಕ್ಷಣೆ ಮಾಡೋಕ್ಕೆ ನಾನು ನಿಮ್ಮನ್ನು ಕರ್ಕೊಂಡೋಗ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ತಲುಪಬೇಕಂತ ನನ್ನ ಆಸೆ. ಅದಕ್ಕಾಗಿ ನೀವು ಹಿಂದೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಅಲ್ಲಿ ಮೇನ್ ಪೂಜೆಗೆ